ಕೆಎಸ್ಆರ್ಟಿಸಿ ಮತ್ತು ಬಸ್ ಕ್ಯಾಂಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿರುವಂತದ್ದು ತಮಿಳುನಾಡಿನ ರಾಣಿಪೇಟೆಯ ಬಳಿಯ ಸಂಭವಿಸಿದಂತಹ ಭೀಕರ ಅಪಘಾತ ಇದು. ಈ ಅಪಘಾತದಲ್ಲಿ ಕೋಲಾರದ 5 ಮಂದಿ ಸಾವನ್ನಪ್ಪಿದ್ದಾರೆ. ಕ್ಯಾಂಟರ್ ಮತ್ತು ಕೆಎಸ್ಆರ್ಟಿಸಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ತಮಿಳುನಾಡಿನ ರಾಣಿಪೇಟೆ ಬಳಿಯಲ್ಲಿ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಭೀಕರ ಅಪಘಾತದಲ್ಲಿ ಕೋಲಾರದ 5 ಮಂದಿ ಸಾವನ್ನಪ್ಪಿದ್ದಾರೆ. ಕ್ಯಾಂಟರ್ ಚಾಲಕ ಮಂಜುನಾಥ್, ಕ್ಲೀನರ್ ಶಂಕರ್, ಸಹಾಯಕ ಸೋಮಶೇಖರ್, ರೈತ ಕೃಷ್ಣಪ್ಪ ಸೇರಿ 5 ಸಾವನ್ನಪ್ಪಿರುವಂತದ್ದು. ಕೆಎಸ್ಆರ್ಟಿಸಿ ಬಸ್ ಚಾಲಕ ನೆರ್ನೆಹಳ್ಳಿ ಬಾಬು, ಮಹಿಳೆ ಸರಸ್ವತಮ್ಮ ಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿರುವಂತದ್ದು. ನೋಡ್ತಾ ಇದ್ದೀರಾ, ಭೀಕರ ಅಪಘಾತ ಇದು. ಈ ಅಪಘಾತದಲ್ಲಿ 5 ಮಂದಿ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗಂತೂ ಈ ಅಪಘಾತ ಪ್ರಕರಣಗಳು ಸಾಕಷ್ಟು ಸಂಭವಿಸ್ತಾ ಇದೆ. ಚಾಲಕನ ಸ್ಥಿತಿ ಕೂಡ ಬಹಳ ಗಂಭೀರವಾಗಿದೆ. ಗಮನಿಸ್ತಾ ಇದ್ದೀರಾ ಅವರನ್ನ. ಈಗಾಗಲೇ ಅವರ ಪರಿಸ್ಥಿತಿ ಗಂಭೀರವಾಗಿರುವಂತ, ಅಂದ್ರೆ ಆ ಕ್ಯಾಂಟರ್ ಅದ್ರ ಜೊತೆಗೆ ಬಸ್ ಎರಡು ಕೂಡ ಒಂದ್ ರೀತಿ ಅಪ್ಪಚ್ಚಿ ಆಗಿರುವಂತದ್ದು. ಸೊ ಚಾಲಕ ಸಿಕ್ಕಾಕೊಂಡಿದ್ದಾರೆ ಅಲ್ಲಿ. ಆ ಹಿನ್ನೆಲೆಯಲ್ಲಿ ರಾತ್ರಿ ಸಂದರ್ಭದಲ್ಲಿ ಅಲ್ಲಿರುವಂತಹ ಪೊಲೀಸ್ನರು, ಸ್ಥಳೀಯರು ಎಲ್ಲರೂ ಕೂಡ ಸ್ವಲ್ಪ ಸರಿಯಾದ ಸಮಯಕ್ಕೆ ಧಾವಿಸಿದ್ದಾರೆ. ಅದ್ರ ಜೊತೆಗೆ ಗಾಯಾಳುಗಳನ್ನ ಹತ್ತಿರದ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ರವಾನಿಸಲಾಗಿದೆ. ಸಾಕಷ್ಟು ಜನ ಗಂಭೀರ ಗಾಯಗಳಾಗಿದೆ. ಯಾಕಂದ್ರೆ ಆ ರೀತಿಯ ಭೀಕರ ಅಪಘಾತ ಸಂಭವಿಸಿದೆ ಅಂದ ಮೇಲೆ ಸೊ ಆಕ್ಚುಲಿ ಸಾಕಷ್ಟು ಗಾಯಗಳಾಗಿರುತ್ತೆ, ಕೈ ಕಾಲಿಗೆ ಪೆಟ್ಟು ಬಿದ್ದಿರುತ್ತೆ. ಇನ್ನು ಸರಸ್ವತಮ್ಮ ಮತ್ತೆ ಚಾಲಕನ ಸ್ಥಿತಿ ಗಂಭೀರವಾಗಿದೆ. ಒಬ್ಬ ರೈತ ಸಾವನ್ನಪ್ಪಿದ್ದಾರೆ. ಕ್ಲೀನರ್ ಹಾಗೆ ಕ್ಯಾಂಟರ್ ಡ್ರೈವರ್ ಕೂಡ ಸಾವನ್ನಪ್ಪಿರುವಂತದ್ದು. ಸ್ವಲ್ಪ ಜಾಗರೂಕತೆಯಿಂದ ನಾವು ಈ ಅಪಘಾತ ಆಗದ ರೀತಿ ಗಾಡಿಯನ್ನ ಚಲಾಯಿಸಬೇಕಾಗತ್ತೆ. ಇತ್ತೀಚೆಗಂತೂ ರಾತ್ರಿ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ನಿದ್ದೆಯ ಜಂಪಲ್ ಕೂಡ ಇರುತ್ತೆ. ನಮ್ಮ ತಮಿಳುನಾಡಿನ ಪ್ರತಿನಿಧಿಯಾದಂತಹ ರಾಜೇಂದ್ರ ಅವರು ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ರಾಜೇಂದ್ರ ಅವರೇ, ರಾತ್ರೋರಾತ್ರಿನ ಈ ಒಂದು ಘಟನೆ ನಡೆದಿರುವಂತದ್ದು ಅಥವಾ ಬೆಳಗಿನ ಜಾವನ ಹೇಗಿತ್ತು ಅಲ್ಲಿನ ಪರಿಸ್ಥಿತಿ? ಎಷ್ಟು ಜನಕ್ಕೆ ಗಂಭೀರವಾದಂತಹ ಗಾಯಗಳಾಗಿದೆ? ಹಾಗೆ ಯಾವ ಮಾರ್ಗದಿಂದ ಎಲ್ಲಿಗೆ ಹೋಗ್ಲಾಗ್ತಾ ಇತ್ತು ಈ ಒಂದು ಕ್ಯಾಂಟರ್ ಹಾಗೆ ಕೆಎಸ್ಆರ್ಟಿಸಿ ಬಸ್? ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ನಮಸ್ತೆ ರೂಪಾ ಅವರೇ. ಇದು ಕರ್ನಾಟಕ ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕಿನಲ್ಲಿರುವ ನೆಲ್ಲೂರು ಗ್ರಾಮದವರು ಒಂದು 4 ಕೆಎಸ್ಆರ್ಟಿಸಿ ಬಸ್ಗಳನ್ನು ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಬಾಡಿಗೆಗೆ ಇಟ್ಕೊಂಡು ತಮಿಳುನಾಡಿನ ಮೇಲ್ಮರುತ್ತೂರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ರು. ನಿನ್ನ ಫುಲ್ ಅಲ್ಲಿ ದೇವಸ್ಥಾನ ದರ್ಶನ ಮಾಡಿಬಿಟ್ಟು ನಿನ್ನ ರಾತ್ರಿ ಒಂದು 8 ಗಂಟೆ ಸುಮಾರು ಮೇಲ್ಮರುತ್ತೂರಲ್ಲಿ ಹೊರಟುಬಿಟ್ಟು ಚೆನ್ನೈ ಚಿತ್ತೂರು ಹೈವೇ ನ್ಯಾಷನಲ್ ಹೈವೇಲಿ ಬರುವಾಗ ರಾಣಿಪೇಟೆ ಜಿಲ್ಲಾ ಸಿಪ್ಕಟ್ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಬರುವಾಗ ಒಂದು 3 ಬಸ್ ಕೆಎಸ್ಆರ್ಟಿಸಿ ಬಸ್ಗಳು ಭಕ್ತಾದಿಗಳು ಬಂದ ಬಸ್ ಪಾಸ್ ಆಗಿದೆ. 4ನೇ ಬಸ್ ಬರುವಾಗ ಅವರು ಓವರ್ಟೇಕ್ ಮಾಡಲಿಲ್ಲ. ಮುಂದೆ ಸಿಮೆಂಟ್ ತುಂಬಿಕೊಂಡು ಒಂದು ಡಿಪ್ಪರ್ ಲಾರಿ ಹೋಗ್ತಾ ಇತ್ತು. ಅದನ್ನು ಓವರ್ಟೇಕ್ ಮಾಡ್ಲಿಕ್ಕೆ ಹೋಗುವಾಗ ಆಪೋಸಿಟ್ ಸೈಡ್ ಅಲ್ಲಿ ವೆಜಿಟೇಬಲ್ ಲೋಡ್ ಮಾಡ್ಕೊಂಡು ಬಂದ ಈಚರ್ ಕ್ಯಾಂಟರ್ಗೆ ನಮ್ಮ ಕೆಎಸ್ಆರ್ಟಿಸಿ ಮುಖಾಮುಖ ಡಿಕ್ಕಿ ಆಯ್ತು. ಸ್ಪಾಟ್ ನಲ್ಲಿ 4 ಜನ ಮೃತಪಟ್ಟಿದ್ರ, ಒಬ್ಬರು ಬಾಳಜಾ ಆಸ್ಪತ್ರೆಗೆ ಕೊಂಡು ಹೋಗುವಾಗ ಮೃತಪಟ್ಟಿದ್ದಾರೆ. ಒಟ್ಟರಲ್ಲಿ 5 ಜನ ಮೃತಪಟ್ಟಿದ್ದಾರೆ. ಒಂದು 30ಕ್ಕೂ ಹೆಚ್ಚು ಜನ ಸೀರಿಯಸ್ ಗಾಯಗೊಂಡಿದ್ದಾರೆ. ಇವರೆಲ್ಲ ರಾಣಿಪೇಟೆ ಜಿಲ್ಲಾ ಗವರ್ಮೆಂಟ್ ಆಸ್ಪತ್ರೆ ಮತ್ತೆ ವಾಲಜಾಬಾದ್ ಅಲ್ಲಿರುವ ಗವರ್ಮೆಂಟ್ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ. ಒಂದು 8 ಜನರದ ಸ್ಥಿತಿ ಇನ್ನು ಗಂಭೀರ ಆಗಿದೆ. ಸ್ಪಾಟ್ಗೆ ಮತ್ತೆ ರಾಣಿಪೇಟೆ ಜಿಲ್ಲಾ SP ಅವರು ಮತ್ತೆ ಅಲ್ಲಿ ಲೋಕಲ್ ಪೊಲೀಸ್ನವರು ವಿಸಿಟ್ ಮಾಡಿ ಅವ್ರಿಗೆ ಏನೇನು ಪರಿಸ್ಥಿತಿ ಬೇಕೋ ಎಲ್ಲ ಸರಿ ಮಾಡಿದ್ದಾರೆ. ಈಗ ಆ ಡೆತ್ ಆದ 5 ಜನರದ ಬಾಡಿ ಈಗ ರಾಣಿಪೇಟೆ ಜಿಲ್ಲಾ ಗವರ್ಮೆಂಟ್ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ಗಾಗಿ ಕಳ್ಸಿಕೊಟ್ಟಿದೆ. ಅವ್ರ ನೆಂಟರು ಬಂದ ಮೇಲೆ ಇವತ್ತು ಸಂಜೆ ಒಂದು 4-5 ಗಂಟೆ ಒಳಗಡೆ ಪೋಸ್ಟ್ ಮಾರ್ಟಮ್ ಮಾಡಿ ಅವರು ಸ್ವಂತ ಊರು ಕೋಲಾರ ಜಿಲ್ಲಾ ಮುಳಬಾಗಿಲು ಪಕ್ಕ ನೆಲ್ಲೂರು ಕಳಿಸಲಾಗ್ತದಕ್ಕೆ ಅದಕ್ಕೆ ಕೆಲಸಗಳು ಈಗ ಸದ್ಯಕ್ಕೆ ನಡೀತಾ ಇದೆ. ಒಟ್ಟರಲ್ಲಿ 4 ಬಸ್ನಲ್ಲಿ ತುಂಬಿಕೊಂಡು ಹೋದ ಒಂದೇ ಊರಿನವರು, ಒಂದೇ ಗ್ರಾಮದವರು, ಒಂದು ತಾಲೂಕದವರು ಎಲ್ಲರೂ ಮೇಲ್ಮರುತ್ತೂರು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ವಾಪಸ್ ಬರುವಾಗ ಈ ಘಟನೆ ನಡೆದಿದೆ ರೂಪಾ ಅವರೇ. ಎಸ್, ಒಂದ್ ಕಡೆ ಇತ್ತೀಚೆಗಂತೂ ಸಾಕಷ್ಟು ಅಪಘಾತ ಪ್ರಕರಣಗಳು ರಾಜೇಂದ್ರ ಸಂಭವಿಸ್ತಾ ಇರುವಂತದ್ದು. ರಾತ್ರಿ ಸಂದರ್ಭದಲ್ಲಿ ಯಾರೇ ವಾಹನ ಚಲಾವಣೆ ಮಾಡಿದ್ರು ಕೂಡ ಬಹಳ ಜಾಗರೂಕತೆಯಿಂದ ಚಲಿಸಬೇಕಾಗತ್ತೆ. ಸೊ ಇಲ್ಲಿ ಯಾರ್ದು ತಪ್ಪಿತ್ತು ಏನು, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಲಭ್ಯವಾಗಿದೆಯಾ ರಾಜೇಂದ್ರ? ಎಸ್, 4 ಕೆಎಸ್ಆರ್ಟಿಸಿ ಎಕ್ಸ್ಪ್ರೆಸ್ ಬಸ್ಗಳು ಇದು ಬರ್ತಾ ಇತ್ತು. 3 ಕೆಎಸ್ಆರ್ಟಿಸಿ ಬಸ್ಗಳು ಪಾಸ್ ಆಗಿದೆ. 4ನೇ ಬಸ್ ಕೆಎಸ್ಆರ್ಟಿಸಿ ಬಸ್
ಪಾಸ್ ಆಗುವಾಗ ಒಂದು ಮುಂದೆ ಎಂಸ್ಯಾಂಡ್ ಲೋಡ್ ಮಾಡಿಕೊಂಡು ಈ ತಮಿಳುನಾಡಿನ ನ್ಯಾಷನಲ್ ಹೈವೇ ಮತ್ತೆ ಎಲ್ಲಾ ಹೈವೇಲಿ ಈ ರಾತ್ರಿ ಟೈಮ್ ಮಾತ್ರ ಈ ಡಿಪ್ಪರ್ ಲಾರಿಗಳು ವೈಗೆ ಡಿಪ್ಪರ್ ಲಾರಿಗಳು ಸ್ಯಾಂಡಲ್ ಡಿಪ್ಪರ್ ಲಾರಿಗಳು ಓಡಾಡ್ತದೆ. ಯಾಕಂದ್ರೆ ಹಗಲಲ್ಲಿ ಅವ್ರಿಗೆ ಸ್ವಲ್ಪ ತೊಂದರೆ ಇದೆ, ಲೋಕಲ್ ಪೊಲೀಸ್ ತೊಂದರೆ ಇದೆ. ಅದರಿಂದ ಅವರು ಕಳ್ಳತನವಾಗಿ ಒಯ್ಗಿಕೊಂಡು ಹೋಗುದು ಬರುವುದು ಆ ಕೆಲಸಗಳು ಮಾಡ್ತಾ ಇದ್ದಾರೆ. ಆಗ ಒಯ್ಗಿಕೊಂಡು ಹೋಗುವ ಒಂದು ಲಾರಿಯನ್ನು ಓವರ್ಟೇಕ್ ಮಾಡ್ಲಿಕ್ಕೆ ಹೋಗುವಾಗ ಅವರು ಆಪೋಸಿಟ್ ಸಡನ್ ಆಗಿ ಒಂದು ಕ್ಯಾಂಟರ್ ಲಾರಿ ವೆಜಿಟೇಬಲ್ ತುಂಬಿಕೊಂಡು ಚೆನ್ನೈಗೆ ಹೋಗ್ತಾ ಇರೋದು ಕ್ಯಾಂಟರ್ ಲಾರಿಗೆ ನಮ್ಮ KSRTC ಡಿಕ್ಕಿ ಹೊಡೆದಿದೆ. ಅದು ಒಂದು ಸ್ಥಳದಲ್ಲಿ ಒಂದು 2-3 ನಿಮಿಷ 2-3 ಸೆಕೆಂಡ್ ಕೆಲಸಗಳಲ್ಲಿ ಈ ಘಟನೆ ನಡೆದೋಗಿದೆ. ಯಾರದು ತಪ್ಪು ಹಂಗಂತ ಹೇಳಲಿಕ್ಕೆ ಆಗ್ತಲ್ಲ. ಆದ್ರೆ ರಾತ್ರಿ 12 ಗಂಟೆ ಸಮಯದಲ್ಲಿ ಈ ಆಕ್ಸಿಡೆಂಟ್ ಆಗಿರುವ ಕಾರಣ ಡ್ರೈವರ್ ನಿದ್ರೆ ಇರ್ಲಿಲ್ಲ. ಆದ್ರೆ ಓವರ್ಟೇಕ್ ಮಾಡುವಾಗ ಆ ಡಿಪ್ಪರ್ ಲಾರಿ ಅವನು ಸ್ವಲ್ಪ ಸ್ಲೋ ಮಾಡಿದ್ರೆ ನಮ್ಮ KSRTC ಪಾಸ್ ಆಗ್ತಾ ಇತ್ತು. ಅದೇ ತರ ಆಪೋಸಿಟ್ ಬಂದ ಗಾಡಿ ಅವನು ಸ್ವಲ್ಪ ಸ್ಲೋ ಮಾಡಿದ್ರಲ್ಲಿ ಈ ಆಕ್ಸಿಡೆಂಟ್ ನಡೆಯಲ್ಲ. ಒಟ್ರಾಸಿ 3 ಜನರದ್ದು ಸ್ವಲ್ಪ ಕೇರ್ಲೆಸ್ ಆಗಿ ಈ ಆಕ್ಸಿಡೆಂಟ್ ನಡೆದಿದೆ ಅಂತ ಹೇಳ್ಬೋದು. ಅದ್ರಲ್ಲಿ ಈಗ ಕ್ಯಾಂಟರ್ ಲಾರಿ ಮತ್ತೆ ಡಿಪ್ಪರ್ ಲಾರಿ ಡ್ರೈವರ್ಗಳನ್ನು ಪೊಲೀಸ್ನವರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು ರಾಜೇಂದ್ರ ಅವರೇ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ಪ್ರಮುಖವಾಗಿ ನಮ್ಮ ಪ್ರತಿನಿಧಿ ತಿಳಿಸಿದ ಪ್ರಕಾರ ಒಂದ್ ರೀತಿಯಾಗಿ ಈ ಓವರ್ಟೇಕ್ ಅಂದ್ರೆ ನಾನ್ ಮುಂದೆ ಹೋಗ್ಬೇಕು ಅನ್ನುವಂತ ಛಲಕ್ಕೆ ಬಿದ್ದು ತಮ್ಮ ಪ್ರಾಣಕ್ಕೆ ತಾವೇ ಎಷ್ಟೋ ಜನ ಅಪಾಯವನ್ನ ತಂದುಕೊಟ್ಟಿದ್ದಾರೆ, ಎಷ್ಟೋ ಜನ ಪ್ರಾಣವನ್ನ ಬಿಟ್ಟಿದ್ದಾರೆ, ಎಷ್ಟೋ ಜನ ಕೈಕಾಲನ್ನ ಮುರಿದುಕೊಂಡು ಈಗ ಒಂದ್ ರೀತಿಯಾಗಿ ವ್ಯಥೆ ಪಡ್ತಾ ಇದ್ದಾರೆ. ಸೊ ಪ್ರಮುಖವಾಗಿ ಈ KSRTC ಬಸ್ನವರು ಕೂಡ ನಾವು ಗಮನಿಸಿದ್ದೀವಿ ಸಾಕಷ್ಟು ಬಾರಿ ಸ್ವಲ್ಪ ಓವರ್ಟೇಕ್ ಮಾಡೋದನ್ನ ಕಡಿಮೆ ಮಾಡಿ. ಯಾಕಂದ್ರೆ ನೀವು ಇರುವಂತ ಬಸ್ನಲ್ಲಿ ಅಮಾಯಕ ಜೀವಗಳಿರುತ್ತೆ, ಮಕ್ಕಳುಗಳು, ವಯಸ್ಸಾದಂಥವರು, ಯುವಕರುಗಳು, ಎಷ್ಟೋ ಜನ ಮಧ್ಯ ವಯಸ್ಸಿನವರು ಇರ್ತಾರೆ. ಸೊ ಪ್ರಮುಖವಾಗಿ ಯಾರೇ ಬಸ್, ನಾನು ಕೇವಲ KSRTC ಬಸ್ ಅಂತ ಹೇಳ್ತಿಲ್ಲ. ಸೊ ಇತ್ತೀಚೆಗೆ ನಮ್ಮ ಬೆಂಗಳೂರಿನಲ್ಲೂ ಕೂಡ BMTC ಬಸ್ಗೆ ಸಾಕಷ್ಟು ಜನ ಬಲಿಯಾಗಿ ಹೋಗಿದ್ದಾರೆ ಇದೇ ರೀತಿಯಾಗಿ ಓವರ್ಟೇಕ್ ಮಾಡಕ್ ಹೋಗಿ. ಸೊ ಆದಷ್ಟು ವಾಹನ ಚಲಾಯಿಸುವಂತಹ ಸಂದರ್ಭದಲ್ಲಿ ಏನೇ ರಾತ್ರಿ ಪಾಳ್ಯ ಆಗಿರ್ಬೋದು, ನಿದ್ದೆ ಬಂತು ಅಂದ್ರೆ ಸೈಡ್ಗೆ ಹಾಕ್ಬಿಟ್ಟು ಮಲ್ಕೋಬಿಡಿ. ಇಲ್ಲ ಅಂತಂದ್ರೆ ನಮ್ಮ ಜೀವವನ್ನ ನಾವೇ ಕಳೆದುಕೊಳ್ಳೋದಕ್ಕೆ ಇವೆಲ್ಲ ಕೂಡ ಉದಾಹರಣೆ ಆಗಿರುತ್ತೆ.